ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಚಿತ್ರದುರ್ಗ ಇವೆಂಟ್ ಬಗ್ಗೆ ಎಲ್ಲರೂ ಮಾತನಾಡಿದೆ ಇದ್ರ ಬಗ್ಗೆ. ಅಂದ್ರೆ ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಾಗ್ತದೆ. ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಆ ಥರದಲ್ಲಿ 13 ವರ್ಷ 12 ವರ್ಷ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟಿರ್ತೀವಿ ಅಷ್ಟೇ ಕಷ್ಟದಲ್ಲಿ ನೀವು ಮಾಡ್ಕೊಂಬಂದಿಲ್ಲ ಅಂತ ಗೊತ್ತು. ಯಾಕಂದ್ರೆ ಯಾವುದು ಈಸಿ ಅಲ್ಲ ಇಲ್ಲಿ ಮಾಡೋಕ್ಕೆ, ಎಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲ ಆರ್ಟಿಸ್ಟ್ಗಳನ್ನ ಒಟ್ಟಿಗೆ ಸೇರಿಸ್ಬೇಕು, ನಾಮಿನೇಟ್ ಮಾಡಬೇಕು, ತುಂಬ ಜನ ಬೇಜಾರಾಗಿರುತ್ತೆ, ತುಂಬ ಜನ ಖುಷಿಯಾಗಿರ್ತಾರೆ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಆ ಥರದ ಒಂದು ಜರ್ನಿನ ಒಂದು 12 ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಮಗುಗೆ ಇವಾಗ 13 ಇಯರ್ಸ್ ಟೀನಲ್ಲಿದೆ, ಅದು ಟೀನೇಜ್ ಅಲ್ಲಿದೆ. ಆ ಟೀನೇಜ್ ಇವಾಗ ನನ್ನ ಜೊತೆ ಕಟ್ಟಿದೆ. ಆ್ಯಂಡ್ ಪ್ರತಿ ಸಾರಿ ಯಾವುದೇ ಮಾಡ್ಕೊಂಡು ಬಂದಾದ್ರೂ ಅದು ದೊಡ್ಡದಾಗಿ ಬೆಳಿಬೇಕು ಅನ್ನೋದೇ ನಮ್ಗಳ ಆಸೆ. ಸೊ ಇಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಅವಾರ್ಡ್ ಫಂಕ್ಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸರಿ ಆಗುತ್ತೆ. ಆ್ಯಂಡ್ ಈ ವೆಂಚರ್ ಕ್ರಿಕೆಟ್ ಮ್ಯಾಚ್ಗಳು ಎಲ್ಲರೂ ಎಷ್ಟು ಮಾಡ್ತೀವಿ ಆ ಥರ ಅವಾಗಲೇ ಗೊತ್ತಾಗುತ್ತೆ ನಮಗೆ. ನಾವೆಲ್ಲ ಇಂಡಸ್ಟ್ರಿಯವರೆಲ್ಲ ಒಟ್ಟಿಗಿದ್ದೀವಿ, ನಾವು ಜೊತೆಲಿದ್ದೀವಿ ಅಂತ ಪ್ರತಿ ಸಾರಿ ಪ್ರೂವ್ ಮಾಡ್ತಿರ್ತೀವಿ. ಸರ್ ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಆ್ಯಂಡ್ ರಾಗಿಣಿ ಮೇಡಮ್ ಅವ್ರಿಗೆ ಏನೆಲ್ಲ ಬೇಡ, ತುಂಬ ನೀಟಾಗಿ ಅಸೋಸಿಯೇಟ್ ಆಗಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಎಲ್ಲ ನಿಂತಿರೋದು ಮಾಡೋದು ಒಂದು ದೊಡ್ಡ ವಿಷಯ. ಯಾಕಂದರೆ ಆ್ಯಕ್ಟರ್ಸ್ ಆಗಿ ನನ್ನ ಕೆಲಸ ಆಯಿತು, ನಂದು ಆಯಿತು, ನನ್ನ ಪೇಮೆಂಟ್ ನಂತರ ಮನೆಗೆ ಹೋಗ್ಬೋದು ಅನ್ನೋದಾದ್ರೆ ಚಿತ್ರರಂಗಕ್ಕೂ ನಾವೇನಾದ್ರು ಮಾಡಬೇಕು ಅನ್ನೋದು ಒಂದು ಇರುತ್ತೆ. ಸೊ ತುಂಬ ಬೇರೆ ಬೇರೆ ಪ್ಲ್ಯಾನ್ಸ್ಗಳೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪ್ಲ್ಯಾನ್ಸ್ ಇದೆ. ಇದು ಮೊದಲನೇ ಹೆಜ್ಜೆ. ಇದು ಪ್ರತಿ ಎಲ್ಲರೂ ಸೇರಿ ಮಾಡ್ತಿರುವಂಥ ಒಂದು ದೊಡ್ಡ ಹೆಜ್ಜೆ ಇದು. ಸೊ ತುಂಬ ಚೆನ್ನಾಗಾಗುತ್ತೆ ಅಂತ ನಂಬಿದ್ದೀನಿ ನಾನು. ಆರ್ಟಿಸ್ಟ್ಗಳಾಗಿ ನಾವು ಅಸೋಸಿಯೇಟ್ ಆಗಬೇಕಾಗುತ್ತೆ, ಬೇರೆ ಬೇರೆ ಕೊಲಾಬ್ರೇಷನ್ಗಳು ಬೇಕಾಗುತ್ತೆ ನಮಗೂ ಕೂಡ ಬೆಳೆಯೋಕ್ಕೆ. ಯಾಕಂದ್ರೆ ನಾವು ನಿಂತು ನೀರಲ್ಲೇ ಹಾಕಿರ್ತೀವಿ, ಒಂದೇ ಕಡೆ ನಾವು ನಮ್ಮ ಕೆಲಸ ಅಂತ ಮಾಡ್ಕೊಂಡಿರ್ತೀವಿ. ಈ ಥರ ಅಸೋಸಿಯೇಟ್ಗಳು ಆದಾಗಲೇ ನಾವು ಬೆಳೆಯೋಕ್ಕಾಗೋದು, ನಮ್ಮ ಜೊತೆ ನಮ್ಮ ಕಂಪ್ನಿಗಳು, ನಮ್ಮ ಇಂಡಸ್ಟ್ರಿನೂ ಬೆಳೆಯೋಕ್ಕಾಗೋದು. ಆ ಥರದಲ್ಲಿ ನಾನು ಈ ಚಿತ್ರಸಂತೆಗೆ ಆ್ಯಂಡ್ ಆದಿ ವೆಂಚರ್ಸ್ಗೆ ತುಂಬ ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಂಡು ತುಂಬ ನೀಟಾಗಿ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ವೆಂಚರಲ್ಲೂ ನಾವು ಇರ್ತೀವಿ. ನಾವು ಮುಂದೆ ಮಾಡುವಂಥ ಕೆಲಸಗಳಲ್ಲಿ, ಸಿನಿಮಾಗಳಲ್ಲಿ, ಪ್ರತಿಯೊಂದು ಸ್ಟೆಪ್ಗಳಲ್ಲಿ ಎಷ್ಟು ಜನ ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೈ ಜೋಡಿಸೋದನ್ನೇ ಒಂದು ದೊಡ್ಡ ಶಕ್ತಿ ಮಾಡೋಕ್ಕಾಗೋದು. ಸೊ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಒಟ್ಟಿಗೆ